ಹೇ ನ್ಯೂಬೀಸ್, ನಿರಜಾ ಆನಂದ್ ಹಿಯರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ACF 2020 ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಕ್ವೆಶನ್ನ ಸಾಲ್ವ್ ಮಾಡಬೇಕಾದ್ರೂ ನಾನು ಟಾಪಿಕ್ ನೇಮ್ನ ಮೆನ್ಷನ್ ಮಾಡ್ತೀನಿ. ನೀವು ಸಾಲ್ವ್ ಮಾಡಬೇಕಾದ್ರೆ ಆ ಟಾಪಿಕ್ಗಳಿಗೆ ಸ್ವಲ್ಪ ಪ್ರಿಯಾರಿಟಿ ಜಾಸ್ತಿ ಕೊಡಿ. ಓಕೆ, ಎಸ್. ಆ್ಯಂಡ್ 2006 ಪೇಪರ್ದು ಕ್ವಾಂಟಿಟೇಟಿವ್ ಎಬಿಲಿಟಿ ಪಾರ್ಟ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಅದು ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ, ಅದನ್ನು ವಾಚ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಸೆಷನ್ ಹಿಯರ್. Newbies, the question that we are solving is from time, speed and distance. Okay, question inna artha ಮಾಡ್ಕೊಳ್ಳೋಣ. Walking at 4 km per hour, a student reaches his college 5 minutes late. Okay, then if he walks at 5 km per hour, he reaches 2.5 minutes early. Understood? Okay, the distance from his house to college is very simple, newbies. ಎರಡು ಕೇಸಸ್ ಅಲ್ಲೂ ಡಿಸ್ಟೆನ್ಸ್ ಸೇಮ್ ಇದೆ ಅಲ್ವಾ? ಟೇಕ್ ದಟ್ ಒನ್. D1 is equal to D2. ಓಕೆ, ಡಿಸ್ಟೆನ್ಸ್ ಫಾರ್ಮುಲಾ ಗೊತ್ತಿದೆ ನಮಗೆ, ಸ್ಪೀಡ್ ಇಂಟು ಟೈಮ್, ಕರೆಕ್ಟ್? ಸೊ 4 km per hour ಮೂವ್ ಆದರೆ ಯೂಶುವಲ್ ಟೈಮ್ಗಿಂತ 5 minutes ಜಾಸ್ತಿ ತಗೋತಾರೆ. ದಟ್ ಇಸ್ ವಾಟ್ ದೇ ಆರ್ ಟೆಲ್ಲಿಂಗ್. ಓಕೆ, ವಾಕಿಂಗ್ 4 km per hour, ಅ ಸ್ಟೂಡೆಂಟ್ ರೀಚಸ್ ದ ಕಾಲೇಜ್ 5 minutes ಲೇಟ್. ಓಕೆ, ಬಿ ವೆರಿ ಕೇರ್ಫುಲ್. ಇಲ್ಲಿ ನೀವು 5 minutesನ ಆ್ಯಡ್ ಮಾಡ್ತಾ ಇರೋದ್ರಿಂದ ಟೀದು ಯೂನಿಟ್ಟು ಮಿನಿಟ್ಸಲ್ಲಿ ಇರುತ್ತೆ. ಅರ್ಥ ಆಗಿದೆಯಾ? ಲೆಟ್ಸ್ ಟೇಕ್ ದಟ್ ಹಿಯರ್ ನಾವು. ಓಕೆ, ಸೆಕೆಂಡ್ ಕೇಸ್ ಏನಿದೆ ನೋಡಿ. ಇಫ್ ಈ ವಾಕ್ಸ್ ಅಟ್ 5 km per hour, ಈ ರೀಚಸ್ 2.5 minutes early. ಅಂದರೆ 5 km per hour ಅಲ್ಲಿ ಹೋದರೆ ಅವ್ರು ಎಷ್ಟು ಟೈಮ್ ತಗೋತಾರೆ? T minus 2.5. ನಾವು ಯು ಹ್ಯಾವ್ ಟು ಸಾಲ್ವ್ ಫಾರ್ T. ಓಕೆ, ಸಿ 4T plus 20 is equal to 5T minus 12.5. ವೆರಿ ಸಿಂಪಲ್ ನಂಬರ್. 2.5 ಇಂಟು 5 ಅಂತ ಕೊಟ್ಟರೆ ಏನು ಮಾಡಿ ಅಂದರೆ, ಫಸ್ಟು 2 ಇಂಟು 5 ತೊಗೊಳ್ಳಿ, 10 ಆಗುತ್ತೆ. ನೆಕ್ಸ್ಟ್ 0.5 ಇಂಟು 5 ಅಂತ ತೊಗೊಂಡ್ರೆ ಇದ್ರದ್ದು ಹಾಫ್ ಆಗಬೇಕು, ದಟ್ ಈಸ್ 2.5. 2.5ನ ಇದಕ್ಕೆ ಆ್ಯಡ್ ಮಾಡಿಬಿಡಿ, ದಟ್ ಈಸ್ 12.5. ಮೈ ಕ್ಲಿಯರ್? ಅದಕ್ಕೆ ನಾನು ಇಲ್ಲಿ 12.5 ತೊಗೊಂಡಿದ್ದೀನಿ. ಓಕೆ, ದೆನ್ ಲೆಟ್ಸ್ ಸಾಲ್ವ್ ದಿಸ್. 4T ಆ ಕಡೆ ಕಳಿಸೋಣ, T ಆಗುತ್ತೆ. ದೆನ್ ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಸೊ ವಿ ಗೆಟ್ 32.5 minutes. ಓಕೆ, ನಾವು ಇದಾದರೂ ತಗೊಳ್ಳಿ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ಸೊ 4 ಇಂಟು 32.5 ಪ್ಲಸ್ 5, 4 ಇಂಟು 37.5. ನ್ಯೂಬೀಸ್, ಈಗ ಒಂದು ಇಂಪಾರ್ಟೆಂಟ್ ಸ್ಟೆಪ್ನ ತಗೋಬೇಕು. ಏನದು? ಥಿಂಕ್ ಮಾಡಿ. ಸಿ, ನಮಗೆ ಡಿಸ್ಟೆನ್ಸು ಕಿಲೋಮೀಟರಲ್ಲಿ ಬೇಕಾಗಿರೋದ್ರಿಂದ ಸ್ಪೀಡು km per hour ಇರಬೇಕು. ಎಸ್, km per hour ಇದೆ. ಆ್ಯಂಡ್ ಟೈಮು ಅವರ್ಸಲ್ಲಿ ಇರಬೇಕು. ಓಕೆ, ಲೆಟ್ಸ್ ಚೇಂಜ್ ದಿಸ್ ಟು ಅವರ್ಸ್ ಬೈ ಡಿವೈಡಿಂಗ್ ದಿಸ್ ಬೈ 60. ಓಕೆ, ದಿಸ್ ವ್ಯಾಲ್ಯೂ ಇಸ್ 1s are 15s are. Then 37.5 divided by 15 is 2.5. Very simple number. Answer is 2.5 kilometers. Option B is the answer for this question. Equation method ಅರ್ಥ ಆಗಿದೆಯಾ? ಓಕೆ, ಲೆಟ್ಸ್ ಲರ್ನ್ ದ ಶಾರ್ಟ್ಕಟ್ ನಾವು. ನ್ಯೂಬೀಸ್, ಫಸ್ಟ್ ಮೆಥಡಲ್ಲಿ ನಾವು ಡಿಸ್ಟೆನ್ಸನ್ನ ಸೇಮ್ ತೊಗೊಂಡಿದ್ದೀವಿ ಅಲ್ವಾ? ಈ ಮೆಥಡಲ್ಲಿ ಲೆಟ್ಸ್ ಟೇಕ್ ಡಿಫ್ರೆನ್ಸ್ ಇನ್ ಟೈಮಿಂಗ್ಸ್. ಓಕೆ, ಅಲ್ಲೇನು ಮಾಡಿದ್ವಿ? ಫಸ್ಟು ಟೈಮ್ನ ಕಂಡುಹಿಡಿದ್ವಿ ಆ್ಯಂಡ್ ದೆನ್ ವಿ ವೆಂಟ್ ಟು ಡಿಸ್ಟೆನ್ಸ್, ಕರೆಕ್ಟ್? ಇಲ್ಲಿ ನಾವು ಡಿಸ್ಟೆನ್ಸನ್ನು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಣ. ಓಕೆ, ಸೊ time taken in the first case minus time taken in the second case, case 1, case 2 is equal to how much? Think. ಓಕೆ, ಅದನ್ನು ನಾವು ಡೆಲ್ಟಾ ಟಿ ಅಂತ ತೊಗೊಂಡಿರೋಣ. ಡೆಲ್ಟಾ ಟಿ ಅಂದರೆ ಏನು? ಇವಾಗ ಡಿಫ್ರೆನ್ಸ್ ಇನ್ ಟೈಮಿಂಗ್ಸ್. ಓಕೆ, ನಾವು ಲೆಟ್ಸ್ ಟೇಕ್ ದಿಸ್ ಡಿ ಡಿವೈಡೆಡ್ ಬೈ ಸ್ಪೀಡ್ 1, ಡಿ ಡಿವೈಡೆಡ್ ಬೈ ಸ್ಪೀಡ್ 2 ಈಸ್ ಈಕ್ವಲ್ ಟು ಡೆಲ್ಟಾ ಟಿ. ಏನಕ್ಕೆ ಡಿ ಬೈ S1 ತೊಗೊಂಡಿದ್ದೀನಿ ನೋಡಿ? ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಸ್ಪೀಡ್ ಅಲ್ವಾ? ಅದಕ್ಕೆ ಟೈಮ್ ಪೇಸಲ್ಲಿ ಡಿ ಡಿವೈಡೆಡ್ ಬೈ ಸ್ಪೀಡ್ 1, ಸ್ಪೀಡ್ 2 ತೊಗೊಂಡಿದ್ದೀನಿ. ಓಕೆ, ದೆನ್ ಲೆಟ್ಸ್ ಟೇಕ್ ಡಿ ಕಾಮನ್. 1 by S1 minus 1 by S2 is equal to delta T. Okay, then D common, then S1, S2, S2 minus S1 is equal to delta T. Delta T into, let's send this there, S1, S2, then ಇದನ್ನು ನಾವು ಡಿಫ್ರೆನ್ಸ್ ಅಂತ ತೊಗೊಂಬಿಡೋಣ. ಓಕೆ, ದಿಸ್ ಇಸ್ ವಾಟ್ ಡಿ ಫಾರ್ಮುಲಾ. ಓಕೆ, ಈ ಥರ ಪ್ಯಾಟರ್ನಲ್ಲಿ ಬರುವಂಥ ಕ್ವೆಶನ್ಸನ್ನು ಈ ಫಾರ್ಮುಲಾನ ಯೂಸ್ ಮಾಡಿ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಐ ಕ್ಲಿಯರ್? ಓಕೆ,
ಲೆಟ್ಸ್ ಲರ್ನ್ ಅಬೌಟ್ ದಿಸ್ ಡೆಲ್ಟಾ ಟಿ ಮೋರ್. ಓಕೆ, ಆಗಲೇ ಹೇಳ್ದಾಗೆ ಇಟ್ ಈಸ್ ಡಿಫ್ರೆನ್ಸ್ ಇನ್ ಟೈಮಿಂಗ್ಸ್ ಅಲ್ವಾ. ನೋಡಿ, ನಾನಿವಾಗ ಈ ಕ್ವೆಶನ್ ಅಲ್ಲಿ ಡಿಫ್ರೆನ್ಸ್ ಇನ್ ಟೈಮಿಂಗ್ಸು 7.5 ಮಿನಿಟ್ಸ್ ಅಂತ ಅಂದರೆ ಅಗ್ರಿ ಮಾಡ್ತೀರಾ? 2.5 ಅಲ್ಲ, 7.5. ಐ ಶೋ ಯು ಹೌ. ಸಿಯೋ ಟೈಮ್ ಇಸ್ ಈಕ್ವಲ್ ಟು, ಲೆಟ್ಸ್ ಅಸ್ಯೂಮ್ ಅ ಟೈಮಿಂಗ್. ಓಕೆ, 10 o'clockಗೆ ಯೂಶಲ್ ಆಗಿ ರೀಚ್ ಆಗ್ತಾರೆ ಅಂತ ತಗೊಳ್ಳೋಣ. ಓಕೆ, 5 ಮಿನಿಟ್ಸ್ ಲೇಟ್ ಅಂತ ಅಂದರೆ 10:05 ಆಗುತ್ತೆ. ಆಯಿತಾ? 2.5 ಮಿನಿಟ್ಸ್ ಅರ್ಲಿ ಅಂತ ಅಂದರೆ ಈ ಥರ ತಗೊಳ್ಳೋಣ, 9:57.5. ಈ ಹಾಫ್ ಮಿನಿಟ್ಸ್ ಇದೆಯಲ್ಲ, ಅದನ್ನು ಸೆಕೆಂಡ್ಸ್ ಆಗಿ ಕನ್ವರ್ಟ್ ಮಾಡಿದ್ರೆ 30 ಸೆಕೆಂಡ್ಸ್ ಆಗುತ್ತೆ. ಲೆಟ್ ಇಟ್ ಬಿ. ಓಕೆ, ನಾವು ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ ನಾನು 2.5ನ ಆ್ಯಡ್ ಮಾಡಬೇಕು, 2.5 ಮಿನಿಟ್ಸನ್ನು ಆ್ಯಡ್ ಮಾಡಬೇಕು. ಓಕೆ, ದೆನ್ ಇಲ್ಲಿಂದ ಇಲ್ಲಿಗೆ ಬರೋದಕ್ಕೆ 5 ಮಿನಿಟ್ಸನ್ನು ಆ್ಯಡ್ ಮಾಡಬೇಕು. ದೆನ್ ಇಲ್ಲಿಂದ ಇಲ್ಲಿಗಿರೋ ಡಿಫ್ರೆನ್ಸ್ ಏನು? ಫಸ್ಟ್ ಕೇಸು ಮತ್ತು ಸೆಕೆಂಡ್ ಕೇಸಲ್ಲಿ ತೊಗೊಂಡಂಥ ಟೈಮಿಂಗ್ಸ್ದು ಡಿಫ್ರೆನ್ಸ್ ಏನಿದೆ ಹೇಳಿ? ಎಸ್, 5 + 2.5 ವಿ ಗೆಟ್ 7.5. ಅಂಡರ್ಸ್ಟುಡ್? ನೀವು ಇದಕ್ಕೆ 2.5 ಅಂತ ತೊಗೊಂಡ್ರೆ ರಾಂಗ್ ಆಗುತ್ತೆ. ಓಕೆ, ಎಸ್, ಲೆಟ್ಸ್ ಯೂಸ್ ದಿಸ್ ವ್ಯಾಲ್ಯೂ 7.5 ಆ್ಯಂಡ್ ಇದನ್ನು 60ಇಂದ ಡಿವೈಡ್ ಮಾಡೋದನ್ನ ಮರಿಬಾರ್ದು. ಏನಕ್ಕೆ? ಸಿ, ವಿ ವಾಂಟ್ ದ ಡಿಸ್ಟೆನ್ಸ್ ಇನ್ ಕಿಲೋಮೀಟರ್, ಸೊ ವಿ ಹ್ಯಾವ್ ಟು ಕೀಪ್ ದ ಟೈಮ್ ಇನ್ ಅವರ್ಸ್. ಎಸ್, ಸ್ಪೀಡ್ 1 ಏನಾಗುತ್ತೆ? 4, ಸ್ಪೀಡ್ 2 5. ಸಿ, ಇದು ಡಿಫ್ರೆನ್ಸು, ಗ್ರೇಟರ್ ವ್ಯಾಲ್ಯೂ ಮೈನಸ್ ಸ್ಮಾಲರ್ ವ್ಯಾಲ್ಯೂ, ದಟ್ಸ್ ಇಟ್. ಓಕೆ, 5 - 4, ಸೊ ವಿ ಗೆಟ್ 7.5 divided by 60 into 20. 1s are 3s are, very simple number. 7.5 divided by 3, how much we get? 2.5. We can say 2.5 kilometer. See, option B is the answer for this question. ನೋಡಿ ಎಷ್ಟು ಸಿಂಪಲ್ ಆಗಿ ಬರುತ್ತೆ ಅಂತ. ಈ ಟೆಕ್ನಿಕ್ನ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟಾಗಿ ಡಿಸ್ಟೆನ್ಸಿಗೆ ಹೋಗ್ಬೋದು. ಓಕೆ, ಎಸ್. ಆ್ಯಂಡ್ ಒನ್ ಮೋರ್ ಥಿಂಗ್, ಸಿ, ಇದನ್ನೆಲ್ಲ ಮಾಡೋದಕ್ಕಿಂತ ಡೆಲ್ಟಾ ಟಿಗೆ ಯಾವ ವ್ಯಾಲ್ಯೂನ ಹಾಕಬೇಕು ಅನ್ನೋದಕ್ಕೆ ವೆರಿ ಸಿಂಪಲ್ ಟೆಕ್ನಿಕ್ ಇದೆ ನೋಡಿ. ಒಂದು ಲೇಟು ಒಂದು ಅರ್ಲಿ, ಈ ಥರ ಇದ್ದರೆ ಲೇಟ್ ಅರ್ಲಿ. ಓಕೆ, ಈ ಥರ ಇದ್ದರೆ ವಾಟ್ ಯು ಹ್ಯಾವ್ ಟು ಡೂ ಇಸ್ ಜಸ್ಟ್ ಆ್ಯಡ್ ದ ಮಿನಿಟ್ಸ್. ಓಕೆ, ಅದು ಡೆಲ್ಟಾ ಟಿ ಆಗುತ್ತೆ. ಇಫ್ ಇಟ್ ಈಸ್ ಬೋತ್ ಆರ್ ಲೇಟ್ ಆ್ಯಂಡ್ ಬೋತ್ ಆರ್ ಅರ್ಲಿ, ಅವಾಗ ಏನು ಮಾಡಿ ಅಂತ ಅಂದರೆ ಜಸ್ಟ್ ಟೇಕ್ ದ ಡಿಫ್ರೆನ್ಸ್ ಆಫ್ ದ ಮಿನಿಟ್ಸ್. You get the delta T. Hope this is clear. We'll continue now. Newbies, next question on time, speed and distance. Two men start to work together to a certain destination. One walk at 3 km per hour and another one at 3.75 km per hour. Okay. The latter arrives half an hour before the former. Then the distance is, we have to find the distance. See, one who comes late, you have to take that person as a latter person. One who reaches first, you have to take that person as former person. Am I clear? Okay. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ time taken by the latter person minus time taken by the former person is half an hour. Now, let's take the latter person's speed, 3 km per hour. Okay. See, distance divided by 3. Why? See, time is equal to distance by speed. Correct? No? ಅದನ್ನೇ ಇಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀನಿ. ಓಕೆ, ದೆನ್ 3.75 km per hour. ಇದನ್ನು ಇಲ್ಲಿ ಹಾಕಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಏನು ಮಾಡೋಣ ಅಂದರೆ 3/4 ಅಂತ ತೊಗೊಂಬಿಡೋಣ. ನೋಡಿ, 0.25ನ 1/4 ಅಂತ ಬರಿಬೋದು, 0.50ನ 1/2 ಅಂತ ಬರಿಬೋದು, 0.75ನ 3/4 ಅಂತ ಬರಿಬೋದು. ಓಕೆ, ಸೊ 3/4 km per hour. ಸೊ ಲೆಟ್ಸ್ ರೈಟ್ ದ ವ್ಯಾಲ್ಯೂ ಹಿಯರ್, D divided by, ಓಕೆ, ಸಿ, ಮಿಕ್ಸರ್ ಫ್ರ್ಯಾಕ್ಷನಲ್ಲಿದೆ ಅಲ್ವಾ, ಇದನ್ನು ಇಂಪ್ರಾಪರ್ ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡೋಣ. ದಿಸ್ ಇಸ್ 15/4. ಸಿ, ಇದೆರಡನ್ನ ಮಲ್ಟಿಪ್ಲೈ ಮಾಡಿ ಇದನ್ನು ಆ್ಯಡ್ ಮಾಡಬೇಕು ಅಷ್ಟೇ. ಓಕೆ, ಸೊ 15/4 ಇಸ್ ಈಕ್ವಲ್ ಟು 1/2. ಡಿನ ಕಾಮನ್ ತಗೊಳ್ಳೋಣ, 1/3 ಮೈನಸ್ ಈ 4 ನ್ಯೂಮರೇಟರ್ಗೆ ಹೋಗುತ್ತೆ. ಸೊ 4 divided by 15 is equal to 1/2. ಓಕೆ, ದೆನ್ 15 is the LCM. ನ್ಯೂಮರೇಟರ್ ಏನು ಸಿಗುತ್ತೆ? 5 - 4. ಓಕೆ, ಸೊ ಡಿ ವ್ಯಾಲ್ಯೂ ಏನಾಗುತ್ತೆ? ಡಿ ವ್ಯಾಲ್ಯೂ ಇಸ್ 15 divided by 2, 7.5 kilometers. Very simple. Am I clear? Option B is the answer for this question. Let's continue now. Third question from time, speed and distance is, a man on a train noticed that he can count 21 telephone posts in 1 minute. Okay. If they are known to be 15 meters apart, then at what speed is the train traveling? Newbies, very simple question. Just you have to understand what to take in the distance place. Okay. Let's take the speed formula. Speed is equal to distance divided by time.
Correct? No. So time is 1 minute. So let's take it as 60 seconds. Then what number we have to place on distance place? Check it. Is it 21 into 50? Then telling each post is 50 meters apart. So do we have to take like this? Think Madi. Okay. See, let's take the example of 5 post. Aita? Nodi, illi 1, first one, second one, third one, fourth one, fifth one. Okay, name ಕೊಡೋಣ. ಥರ್ಡ್, ಫೋರ್ತ್ ಆ್ಯಂಡ್ ಫಿಫ್ತ್. ಓಕೆ, ಇದ್ರ ಮಧ್ಯ ಇರೋ ಡಿಸ್ಟೆನ್ಸು 50 ಮೀಟರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ, ಡಿಸ್ಟೆನ್ಸ್ ಫ್ರಮ್ ಫಸ್ಟ್ ಟು ಫಿಫ್ತ್ ಪೋಸ್ಟ್ ಎಷ್ಟಾಗುತ್ತೆ? ಸಿ, 4 ಟೈಮ್ಸ್ ಆಫ್ 50, 5 ಟೈಮ್ಸ್ ಆಫ್ 50 ಅಲ್ಲ. ಅರ್ಥ ಆಗ್ತಿದೆಯಾ? ಇದೇ ಕಾಮನ್ ಮಿಸ್ಟೇಕ್ ನೀವು ಮಾಡೋದು. ಸಿ, ಫಸ್ಟು ಪೋಸ್ಟಿಂದ ಫಿಫ್ತ್ ಪೋಸ್ಟ್ವರೆಗೂ 4 ಟೈಮ್ಸ್ ಆಫ್ 50 ಅಷ್ಟು ಮೀಟರ್ಸ್ ಇದೆ. ಓಕೆ, ಅದೇನೆ ಫಸ್ಟು ಪೋಸ್ಟಿಂದ 21st ಪೋಸ್ಟ್ವರೆಗೂ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? 20 ಟೈಮ್ಸ್ ಆಫ್ 50. am I clear everyone? ಓಕೆ, ಸೊ ಇದನ್ನೇನು ತಗೊಳ್ಳೋಣ? 1000 ಡಿವೈಡೆಡ್ ಬೈ 60. ಈ ವ್ಯಾಲ್ಯೂ ಏನಾಗುತ್ತೆ? 50/3. ವಾಟ್ಸ್ ದ ಯೂನಿಟ್ ನ್ಯೂಬೀಸ್? ಚೆಕ್ ಇಟ್. ಸಿ, ಡಿಸ್ಟೆನ್ಸ್ ಮೀಟರಲ್ಲಿದೆ, ಟೈಮು ಸೆಕೆಂಡ್ಸಲ್ಲಿದೆ, ಸೊ ಸ್ಪೀಡು ಮೀಟರ್ ಪರ್ ಸೆಕೆಂಡಲ್ಲಿ ಬರುತ್ತೆ. ಓಕೆ, ಬಟ್ ಕೇಳಿರೋದೇನು? ಕಿಲೋಮೀಟರ್ ಪರ್ ಅವರ್. ಸೊ ಏನು ಮಾಡೋಣ? ಲೆಟ್ಸ್ ಕನ್ವರ್ಟ್ ದಿಸ್ 50/3 ಇಂಟು ಏನು ಮಾಡಬೇಕು? ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕು? ರಿಮೆಂಬರ್, 18/5. ದಿಸ್ ಇಸ್ 1s are 6s are 1s are 10s are. ಸೊ ಏನು ಆನ್ಸರ್ ಬರುತ್ತೆ? 60 ಕಿಲೋಮೀಟರ್ ಪರ್ ಅವರ್. So, option C is the answer for this question. I hope this is clear. ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. Yes, we'll continue. Newbies, next question is on problems on ages. Okay, the question is, the age of a man is 3 times the sum of the ages of his 2 sons, and after 5 years, his age will be twice the sum of their ages. Then, the present age of the man is... ನೋಡಿ, ಏನು ಮಾಡಬೇಕು ಅಂದರೆ ಪ್ರೆಸೆಂಟು ಮತ್ತು ಫ್ಯೂಚರ್ನ ತಗೋಬೇಕು. ಫ್ಯೂಚರ್ ಅಂದರೆ +5 years. am I clear? ಸೊ ಪ್ರೆಸೆಂಟ್ ಏಜ್ ಆಫ್ ದ ಮ್ಯಾನ್ ಅಂದರೆ ಎಮ್ ಅಂತ ತಗೊಳ್ಳೋಣ. +5 years ಅಂತ ಅಂದರೆ ಎಸ್, m+5. ಪ್ರೆಸೆಂಟ್ ಏಜಿಗೆ 5ನ ಆ್ಯಡ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಓಕೆ, ದೆನ್ ಸಿ, ಪ್ರೆಸೆಂಟ್ ಏಜ್, ದಟ್ ಮೀನ್ಸ್ ಸಮ್ ಆಫ್ ದ ಏಜಸ್ ಆಫ್ ದ 2 ಸನ್ಸನ್ನು ಎಸ್ ಅಂತ ತಗೊಳ್ಳೋಣ. ಇನ್ಸ್ಟೆಡ್ ಆಫ್ ಟೇಕಿಂಗ್ 2 ವೇರಿಯೇಬಲ್, ಒಂದು ವೇರಿಯೇಬಲಿಂದನೇ ಮ್ಯಾನೇಜ್ ಮಾಡ್ಬೋದು. ಅರ್ಥ ಆಗಿದೆಯಾ? ಓಕೆ, ನೋಡಿ, ಇವಾಗ +5 years, 5 years ಫ್ಯೂಚರಿಗೆ ಕಳಿಸ್ಬೇಕು ಅಂದರೆ ನೀವು ಇಬ್ಬರನ್ನೂ ಕಳಿಸ್ಬೇಕು. ಅರ್ಥ ಆಗ್ತಿದೆಯಾ? ಇಬ್ಬರೂ 5 years ಗ್ರೋ ಆಗ್ತಾರೆ. ಸೊ ಇದಕ್ಕೆ 5ನ 2 ಸಲ ಆ್ಯಡ್ ಮಾಡಬೇಕು. ನ್ಯೂಬೀಸ್, ಪ್ರಾಬ್ಲಮ್ಸ್ ಆನ್ ಏಜಸ್ ಇಸ್ ಆಲ್ ಅಬೌಟ್ ಈಕ್ವೇಷನ್ ಫಾರ್ಮೇಷನ್. ಆಯಿತಾ? ನಿಮಗೆ ಈಕ್ವೇಷನ್ ನೀಟಾಗಿ ಸಿಕ್ಕಿದ್ರೆ ಆನ್ಸರ್ ಈಸಿಯಾಗಿ ಬರುತ್ತೆ. ಓಕೆ, ಸೊ ಪ್ರೆಸೆಂಟು ಈಕ್ವೇಷನ್ ತಗೊಳ್ಳೋಣ. ಏಜ್ ಆಫ್ ಅ ಮ್ಯಾನ್ ಇಸ್ 3 times ದ ಸಮ್ ಆಫ್ ದ ಏಜಸ್ ಆಫ್ ಹಿಸ್ 2 sons, ಅಂದರೆ m = 3s. ಓಕೆ, ಫ್ಯೂಚರ್ದು ಈಕ್ವೇಷನ್ನ ತಗೊಳ್ಳೋಣ. ಆಫ್ಟರ್ 5 years ಹಿಸ್ ಏಜ್ ವಿಲ್ ಬಿ ಟ್ವೈಸ್ ದ ಸಮ್ ಆಫ್ ದೇರ್ ಏಜಸ್, ಅಂದರೆ ಈ ಥರ ತಗೋಬೇಕು. m+5 is equal to 2 into s plus 10. ಓಕೆ, ಈಗ ಕ್ವೆಶನ್ ಏನಿದೆ? ಪ್ರೆಸೆಂಟ್ ಏಜ್ ಆಫ್ ದ ಮ್ಯಾನ್ ಅಂದರೆ ಎಮ್ನ ಕಂಡುಹಿಡಿಬೇಕು. ಓಕೆ, ಬಟ್ ಇಲ್ಲಿ ಎಸ್ನ ಕಂಡುಹಿಡಿಯೋಣ. ವೈ ಮ್ಯಾಮ್? ಟು ಸೇವ್ ದ ಟೈಮ್. ನೋಡಿ, ನೀವು ಎಮ್ನ ಕಂಡುಹಿಡಿಯಬೇಕು ಅಂದರೆ ಎಸ್ಸನ್ನು m/3 ಆಗಿ ತಗೋಬೇಕು. ಅದು ನಿಮ್ಮ ಕ್ಯಾಲ್ಕುಲೇಷನ್ನ ಡಿಫಿಕಲ್ಟ್ ಮಾಡುತ್ತೆ. ಓಕೆ, ಸೊ ವೆರಿ ಈಸಿ. ಎಸ್ಸನ್ನು ಫೈಂಡ್ ಔಟ್ ಮಾಡಿ ಆ ಎಸ್ಸಿಗೆ 3ನ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಸಿಗುತ್ತೆ. ದ್ಯಾಟ್ಸ್ ಇಟ್. ಓಕೆ, ಸೊ ಎಮ್ ಇರೋ ಜಾಗದಲ್ಲಿ 3s ಹಾಕೊಳ್ಳಿ. +5 is equal to 2s plus 20. s ವ್ಯಾಲ್ಯೂ ಏನಾಗುತ್ತೆ? 15. ಎಸ್, ದೆನ್ ಎಮ್ ವ್ಯಾಲ್ಯೂ ಏನು? m is equal to 3 into 15, which is 45 years. That's the answer for this question. ಕ್ವೆಶನನ್ನು ಸಾಲ್ವ್ ಮಾಡಬೇಕಾದ್ರೆ ಯು ಶುಡ್ ಅನಲೈಸ್ ಲೈಕ್ ದಿಸ್. ಓಕೆ, ಯಾವ ಈಕ್ವೇಷನ್ನ ತೊಗೊಂಡ್ರೆ ಈಸಿಯಾಗಿ ಬರುತ್ತೆ? ಐ ನೋ ಎಮ್ಮನ್ನು ಫೈಂಡ್ ಔಟ್ ಮಾಡಬೇಕು, ಬಟ್ ನೋಡಿ, ಎಸ್ಸನ್ನು ಫೈಂಡ್ ಔಟ್ ಮಾಡಿ ಎಮ್ಮಿಗೆ ರೀಚ್ ಆಗೋದು ಈಸಿ ಇದೆ ಅಲ್ವಾ? ಎಸ್. The question that we are solving is from average topic. Okay, the question is, average age of 11 players is 25 years. If a player A is replaced by another player B, okay, then the average age of the players become 26 years.
What they're asking is the difference between the ages of A and B. ಇದಕ್ಕೆ ವೆರಿ ಸಿಂಪಲ್ ಫಾರ್ಮುಲಾ ಇದೆ ನೋಡಿ. ಇನಿಷಿಯಲ್ ಸಮ್ ಆಫ್ ದೇರ್ ಏಜಸ್, ಇದರಿಂದ ಪ್ಲೇಯರ್ ಏನ ರಿಮೂವ್ ಮಾಡೋಣ ಆ್ಯಂಡ್ ಇದಕ್ಕೆ ಪ್ಲೇಯರ್ ಬಿನ ಆ್ಯಡ್ ಮಾಡೋಣ. ಓಕೆ, ಸಿ ರಿಪ್ಲೇಸ್ಮೆಂಟ್ ಮೀನ್ಸ್ ಯು ಹ್ಯಾವ್ ಟು ರಿಮೂವ್ ಪ್ಲೇಯರ್ ಎ ಆ್ಯಂಡ್ ಯು ಹ್ಯಾವ್ ಟು ಆ್ಯಡ್ ಪ್ಲೇಯರ್ ಬಿ ಟು ದ ಗ್ರೂಪ್ ಅಲ್ವಾ. ದೆನ್ ಇದೇನಾಗಬೇಕು, ಫೈನಲ್ ಸಮ್ ಆಗಬೇಕು. Am I clear? Newbies, ನಮಗೆ ಆವ್ರೇಜ್ ಫಾರ್ಮುಲಾ ಗೊತ್ತಿದೆ. ಆವ್ರೇಜ್ ಫಾರ್ಮುಲಾ ಇಸ್ ಸಮ್ ಡಿವೈಡೆಡ್ ಬೈ ಟೋಟಲ್. Now let's get the formula for sum. Sum is equal to average into total. ಅಲ್ವಾ. Now see here, ಇದನ್ನು ನಾನು initial average into initial number of people. See, total means number of people. Okay, then ಇದರಿಂದ ಏನ ತೆಗಿಯೋಣ, ಪ್ಲೇಯರ್ ಏನ, ದೆನ್ ಪ್ಲೇಯರ್ ಬಿನ ಆ್ಯಡ್ ಮಾಡೋಣ, ಇಸ್ ಈಕ್ವಲ್ ಟು ಫೈನಲ್ ಆವ್ರೇಜ್ ಇಂಟು ಫೈನಲ್ ನಂಬರ್ ಆಫ್ ಪೀಪಲ್. ದಟ್ಸ್ ಇಟ್. ಓಕೆ, ಇನಿಷಿಯಲ್ ಆವ್ರೇಜ್ ಎಷ್ಟಿದೆ, 25 ಆ್ಯಂಡ್ ಇನಿಷಿಯಲ್ ನಂಬರ್ ಆಫ್ ಪೀಪಲ್ ಎಷ್ಟಿದ್ದಾರೆ, 11 ಇದ್ದಾರೆ. ರೈಟ್, ಮೈನಸ್ ಎ ಪ್ಲಸ್ ಬಿ, ದೆನ್ ಫೈನಲಿ ಏನಾಗ್ತಾ ಇದೆ, ಆವ್ರೇಜ್ ಇಸ್ 26 ಆ್ಯಂಡ್ ಹೌ ಮೆನಿ ಆದೆ, ಸಿ ಒಬ್ಬರನ್ನ ತೆಗೆದಿದ್ದೀರಾ ಆ್ಯಂಡ್ ಒಬ್ಬರನ್ನ ಆ್ಯಡ್ ಮಾಡಿದ್ದೀರಾ ಅಲ್ವಾ. ಸೊ ನಂಬರ್ ಆಫ್ ಪೀಪಲ್ ಎಷ್ಟಾಗ್ತಾರೆ, 11 ಇರ್ತಾರೆ. ಲೆಟ್ಸ್ ಸಾಲ್ವ್ ದಿಸ್ ಕ್ವೆಶನ್ ನಾವು. ಬಿ ಮೈನಸ್ ಎ ಇಸ್ ಈಕ್ವಲ್ ಟು 26 ಇಂಟು 11 ಮೈನಸ್ 25 ಇಂಟು 11. ಓಕೆ ನೋಡಿ, ಇಲ್ಲಿ ನಾನು 11ನ ಕಾಮನ್ ತೆಗೆದ್ರೆ 26 ಎಸ್ ಮೈನಸ್ 25 ಇದೇನಾಗುತ್ತೆ ನೋಡಿ, 11 ಇಂಟು 1. ಸೊ ಫೈನಲ್ ಆನ್ಸರ್ ಇಸ್ 11. ಸಿ ಇದನ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ ಮೈನಸ್ ಮಾಡಿ, ನೋ, ಡೋಂಟ್ ಡೂ ದ್ಯಾಟ್. ಓಕೆ, ಯಾವುದಾದ್ರೂ ನಂಬರ್ ಕಾಮನ್ ಇತ್ತು ಅಂತ ಅಂದರೆ ಅದನ್ನು ಹಾಗೆ ಇಟ್ಕೊಳ್ಳಿ. am I clear? ಓಕೆ, ಈ ಥರ ವೇಯಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಇನ್ನು ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಓಕೆ, ದೆನ್ ಬಿ ಮೈನಸ್ ಎ ಅಂದರೆ ಏನು, ಡಿಫ್ರೆನ್ಸ್ ಬಿಟ್ವೀನ್ ದ ಏಜಸ್ ಆಫ್ ಎ ಆ್ಯಂಡ್ ಬಿ. ಓಕೆ, ಸೊ ಏನಾಗಿದೆ ಆನ್ಸರು, 11 years. ದಾಟ್ಸ್ ಇಟ್. ಓಕೆ, ಆಪ್ಷನ್ ಬಿ ಈಸ್ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಮೆಥಡ್ ಈಸಿ ಇದೆ ಅಲ್ವಾ, ಆ್ಯಂಡ್ ಯು ಹ್ಯಾವ್ ಲರ್ನ್ ದ ಕ್ಯಾಲ್ಕುಲೇಷನ್ ಟೆಕ್ನಿಕ್ ಆಲ್ಸೋ. ಎಸ್, ವಿಲ್ ಕಂಟಿನ್ಯೂ ನಾವು. Newbie, second question from average topic. Question ಅನ್ನು ಓದೋಣ. In a class, there are 33 students comprising of boys and girls. In a monthly test, the average score of the class is 14 and the average score of all the girls and the boys of the class were 15 and 12 respectively. Assuming that all the students had taken the test, what is the number of girls and the number of boys in the class? Very simple. 33 students are there. 33 students, total average score is 14. Okay, here girls average score is 15 and boys average score is 12. ಅರ್ಥ ಆಗಿದೆಯಾ? ಓಕೆ, ಇದಕ್ಕೆ ನಾವು ವೆಯ್ಟೆಡ್ ಆವ್ರೇಜ್ ಫಾರ್ಮುಲಾನ ಯೂಸ್ ಮಾಡಬೇಕು. ಲೆಟ್ ಮಿ ರೈಟ್ ದ ಫಾರ್ಮುಲಾ ಆಫ್ ವೆಯ್ಟೆಡ್ ಆವ್ರೇಜ್ನ ಈಗ ರೆಪ್ರೆಸೆಂಟ್ ಮಾಡ್ತೀನಿ. ಸಿ, ಆವ್ರೇಜ್ ಸ್ಕೋರ್ ಆಫ್ ಗರ್ಲ್ಸ್ ಇಂಟು ನಂಬರ್ ಆಫ್ ಗರ್ಲ್ಸ್, ಜಿ ಅನ್ನೋದು ನಂಬರ್ ಆಫ್ ಗರ್ಲ್ಸ್. ಓಕೆ, ದೆನ್ average score of boys into number of boys divided by total number of girls plus total number of boys. This is the weighted average formula. ಅರ್ಥ ಆಗಿದೆಯಾ? ಓಕೆ, ಸಿಯೋ ವೆಯ್ಟೆಡ್ ಆವ್ರೇಜ್ ಆಲ್ರೆಡಿ ಕೊಟ್ಟಿದ್ದಾರೆ. ಓವರ್ ಆಲ್ ಆವ್ರೇಜ್ ಇದೆಯಲ್ಲ ಅದೇನೇ ವೆಯ್ಟೆಡ್ ಆವ್ರೇಜ್. ಓಕೆ, ಸೊ 14 is equal to 15 into G plus 12 into B divided by G plus B. Am I clear? Let's solve this question now. 14G plus 14B is equal to 15G plus 12B. Okay. ಈ 14G ನ ಆ ಕಡೆ ಕಳಿಸೋಣ, we get 1G. ಕರೆಕ್ಟಾ? ಈ 12B ನ ಈ ಕಡೆ ಕಳಿಸೋಣ, we get 2B. ಓಕೆ, G by B ಏನಾಗುತ್ತೆ? G by B is equal to 2:1. Very simple. So, G is to B is equal to 2:1. ಅರ್ಥ ಆಗಿದೆಯಾ? ನಾವು ಈ 33 ಸ್ಟೂಡೆಂಟ್ಸ್ ಇದಾರಲ್ಲ, ಈ 33 ಸ್ಟೂಡೆಂಟ್ಸನ್ನ ನೀವು 2:1 ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಬೇಕು. ವೆರಿ ವೆರಿ ಈಸಿ ನಂಬರ್. ಆನ್ಸರ್ ಇಸ್ 22 and 11. ಹೇಗೆ ಮ್ಯಾಮ್? ಸಿ, ನಿಮಗೆ ಆ ಸ್ಪ್ಲಿಟ್ಟಿಂಗ್ ಗೊತ್ತಿಲ್ಲ ಅಂತ ಅಂದರೆ ನೋಡಿ, ಇಲ್ಲಿ ಈ ರೇಷಿಯೋನ ಜಸ್ಟ್ ಆ್ಯಡ್ ಮಾಡ್ಕೊಳ್ಳಿ. ಓಕೆ, 3 ಮೆಂಬರ್ಸ್ ಇದ್ದಾರೆ ಅಂತ ತಗೊಳ್ಳೋಣ. 3 ಸ್ಟೂಡೆಂಟ್ಸ್ ಇದ್ದಾರೆ, ಅದರಲ್ಲಿ 2 are ಗರ್ಲ್ಸ್ ಆ್ಯಂಡ್ 1 is ಬಾಯ್. ಅರ್ಥ ಆಗಿದೆಯಾ? ಸೊ 3 ಸ್ಟೂಡೆಂಟ್ಸ್ ಇದ್ದರೆ 2 are ಗರ್ಲ್ಸ್
33 ಇದ್ದರೆ ಎಷ್ಟು? ದ್ಯಾಟ್ಸ್ ಇಟ್, ವಿ ಗೆಟ್ 22. ಅದೇ ಥರ ಬಾಯ್ಸಿಗೆ ಮಾಡಿ. ಬಾಯ್ಸಿಗೆ ಹೇಗೆ ತೊಗೊಳ್ಳೋಣ? 1 ಸ್ಟೂಡೆಂಟ್ ಔಟ್ ಆಫ್ 3, ಕರೆಕ್ಟಾ? 33 ಇದ್ದರೆ 11. That's it. I hope this is clear to everyone. So the answer is this one. 22 is to 11. Okay, then one more technique is there. Very, very simple technique. ಆ ಟೆಕ್ನಿಕ್ನ ನಾವು ಮಿಕ್ಸಸ್ ಆ್ಯಂಡ್ ಅಲಿಗೇಷನಲ್ಲಿ ಯೂಸ್ ಮಾಡ್ತೀವಿ. ಓಕೆ, see here, what you have to do is average of girls, average of boys, ಕ್ಲಾಸ್ ಆವ್ರೇಜ್ ಯು ಹ್ಯಾವ್ ಟು ಟೇಕ್ ಲೈಕ್ ದಿಸ್, ಆಯಿತಾ? ಇಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಬಾಯ್ಸ್ ಆ್ಯಂಡ್ ಟೋಟಲ್ ನಂಬರ್ ಆಫ್ ಗರ್ಲ್ಸ್ದು ರೇಷಿಯೋ ಸಿಗುತ್ತೆ. ಲೆಟ್ಸ್ ರಿಪ್ಲೇಸ್ ದ ವ್ಯಾಲ್ಯೂಸ್ 15, 12, 14. ಓಕೆ, ನೋಡಿ, ಇದು ಬೇಕು ಅಂದರೆ ನೀವು ಹೀಗೆ ಮೈನಸ್ ಮಾಡಬೇಕು. 14 ಮೈನಸ್ 12, 2. ಈ ಪ್ಲೇಸಲ್ಲಿ ವ್ಯಾಲ್ಯೂ ಬೇಕು ಅಂದರೆ ನೀವು ಹೀಗೆ ಮೈನಸ್ ಮಾಡಬೇಕು. 15 ಮೈನಸ್ 14, 1. ಸೊ 2:1 ಇಸ್ ದ ರೇಷಿಯೋ. ನೋಡಿ, ಈ ರೇಷಿಯೋ ನಮಗೆ ಎಷ್ಟು ಈಸಿಯಾಗಿ ಸಿಗ್ತಾ ಇದೆ ಅಂತ. ದಿಸ್ ಈಸ್ ಕಾಲ್ಡ್ ಅಲಿಗೇಷನ್ ಮೆಥಡ್. ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈ ರೇಷಿಯೋ ಸಿಕ್ಕಿದ ಮೇಲೆ ನಾರ್ಮಲ್ ಅಲ್ವಾ? ಆ 33 ಸ್ಟೂಡೆಂಟ್ಸನ್ನು ಇನ್ ಟರ್ಮ್ಸ್ ಆಫ್ ದಿಸ್ ರೇಷಿಯೋ ಸ್ಪ್ಲಿಟ್ ಮಾಡಬೇಕು. 2:1, 22, 11. ಹೋಪ್ ದಿಸ್ ಇಸ್ ಕ್ಲಿಯರ್ ಟು ಎವ್ರಿ ಒನ್. ಈ ವಿಡಿಯೋದಲ್ಲಿ ನಾವು ಕಲ್ತಂಥ ಎಲ್ಲ ಕ್ವೆಶನ್ಸು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.